ಇವತ್ತಿನ ಯುವ ಜನತೆಗೆ ತಾವು ಏನು ಸಂದೇಶ ಹೇಳ್ಬಿಸ್ರಿ? ಭಾಳಷ್ಟು ನಮಗೆ ಟೈಮ್ ಸಾಕಾಗ್ತಾ ಇಲ್ಲ, ನನಗೆ ಅದು ಕಡಿಮೆ ಇದೆ, ಇದು ಕಡಿಮೆ ಇದೆ, ಬರೀ ಏನಂತಾರೆ ಗೋಳುಗಳನ್ನೇ ಹೇಳ್ತಾ ಇರ್ತಾರೆ. ಯಶಸ್ಸು ಅಂದರೆ ಹಣ ಅಲ್ಲ, ಅಧಿಕಾರ ಅಲ್ಲ, ದೇಹ ಬಲ ಅಲ್ಲ, ಕೊನೆಗೆ ಪ್ರಚಾರ, ಪ್ರಖ್ಯಾತಿ, ಖ್ಯಾತಿ ಅಂತಿದೆಯಲ್ಲ, ಅದು ಅಲ್ಲ. ನಮ್ಮ ಒರಿಜಿನಾಲಿಟಿ ಸತ್ತೋಗುತ್ತೆ. ಯು ಕ್ಯಾನಾಟ್ ಬಿ ಸಕ್ಸಸ್ಫುಲ್. ಅಂದರೆ ಕಾಪಿ ಮಾಡೋದು ಬೇಡ ಅಂತ. ಖಂಡಿತ ಬೇಡ. ಅನುಕರಣೆ ಬೇಡ, ಅನುಸರಣೆ ಇರಬೇಕು. ಅನುಸರಣೆ ಇರ್ಬೋದು. ಬೆಳಗಾವಿ ಜಿಲ್ಲೆ ಮತ್ತು ನಿಮಗೆ ಬಹಳ ಅವಿನಾಭಾವ ಸಂಬಂಧ. ಯೋಗ್ಯತೆ ಬಹಳ ಹತ್ರ ಇದೆ. ಹಾಂ. ನಾನು ಶಾಲೆ ಕಲಿಯೋಕೆ ಶುರು ಮಾಡಿದ್ದೆ ಹುಕ್ಕೇರಿಯಲ್ಲಿ. ಗಂಡು ಮಕ್ಕಳ ಶಾಲೆ ನಂಬರ್ 1. ಗಂಡು ಮಕ್ಕಳ ಶಾಲೆ ನಂಬರ್ 1. ಬಹಳ ಚಂದ ನೆನಪು, ನಾನು ಹುಕ್ಕೇರಿ ನೆನಪಿದಾವೆ ಇನ್ನು. ಆಮೇಲೆ ಬೆಳಗಾವಿ ಒಂದು ವಿಚಿತ್ರ ಅನುಭವ ನನಗಂದರೆ, ನಾನು ಬೆಳಗಾವಿಯಲ್ಲಿ ಸ್ವಂತ ಮನೆ ಇಲ್ಲ, ಏನೂ ಇಲ್ಲ ನನಗೆ. ನಮ್ಮಪ್ಪ ಇಲ್ಲಿ ನೌಕರಿ ಮಾಡ್ತಾಯಿದ್ರು. 217 ಹಿಂದ್ವಾಡಿ ಗೋವಾ ವೇಸ್ ಅಂತ ಅಟ್ಟದ ಮೇಲೆ ಮನೆ. ನನ್ನ ರೆಕಾರ್ಡಲ್ಲಿ, ನನ್ನ PhD ಯಲ್ಲಿ ಗುರುರಾಜ್ ಕರ್ಜಗಿ ಫ್ರಮ್ ಬೆಳಗಾಂ ಅಂತ ಇದೆ. ನಾನು ಮದುವೆ ಆದದ್ದಿಲ್ಲೇನೆ. ಸೋಷಿಯಲ್ ಮೀಡಿಯಾನ ಅದೇ ಜೀವನ ಆಗಬಾರ್ದು ನಿಮ್ಮದು. ಅದಕ್ಕೆ ಬೆನ್ನತ್ತಿ ಸಮಯ ಹಾಳು ಮಾಡ್ಕೋಬೇಡಿ. ನಿಮ್ಮ ಜೀವನದ ಟ್ರೈನ್ ನಿಂತಿದೆ, ಅಲ್ಲಿ ರೆಡಿ ಆಗಿದೆ. ಜೀವನಕ್ಕೆ ನೀವು ಕರ್ಕೊಂಡು ಹೋಗುವಂಥ ಟ್ರೈನು. ನೀವು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೋತಾರೆ, ಟ್ರೈನ್ ತಪ್ಪೋಗುತ್ತೆ. ಪ್ಲಾಟ್ಫಾರ್ಮಲ್ಲಿ ಚಾ ಮಾರುವಂಥ ಹುಡುಗ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗೋದಾದರೆ ಯಾರು ಕೊಟ್ಟರು ಅವಕಾಶ? ಅದು ಹುಡುಗರು ಹೇಳೋದು. ದಯವಿಟ್ಟು ಸಮಯ ವ್ಯರ್ಥ ಮಾಡ್ಕೋಬೇಡಿ. ಈ ಕಳ್ಕೊಂಡಂಥ 1 ತಾಸು ಸಮಯ ನಿಮಗೆ ಮತ್ತೊಮ್ಮೆ ಸಿಗಲ್ಲ, ಜನ್ಮದಲ್ಲಿ ಹೋಯ್ತದು. ಒಂದು ಹೇಳ್ತೀನಿ, ನನಗೆ ಭಾಳ ಬದಲಾವಣೆ ಆಗಿದೆ ಅಂತ ಅನಿಸಲ್ಲ. ಹುಡುಗರು ಭಾಳ ಚೇಂಜ್ ಆಗಿಬಿಟ್ಟಿದ್ದಾರೆ ಈಗ, ಅವ್ರ ಸ್ಟೈಲ್ ಚೇಂಜ್ ಆಗಿದೆ ಅಂತಾರೆ. ಮಾತು ಚೇಂಜ್ ಆಗಿರಬಹುದು, ಬಳಸೋ ಭಾಷೆ ಬದಲಾಗಿರಬಹುದು, ಬಟ್ಟೆ ಬದಲಾಗಿರ್ಬೋದು, ಅದರ ಮನುಷ್ಯನ ಭಾವನೆಗಳು ಹಾಗೇ ಇದ್ದಾವೆ. ನಾವೇನು ಮಾಡಬೇಕು ಅಂದರೆ, ಪ್ರತಿಯೊಂದು ಹುಡುಗ ಹುಡುಗಿ ಒಳಗೆ ಒಂದು ಮಗು ಇದೆ ಹೃದಯದೊಳಗೆ, ಅದನ್ನು ಮುಟ್ಟಬೇಕು. ನಾವಲ್ಲಿ ಸೋತಿದ್ದೀವಿ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀವಿ. ಕಂಟ್ರೋಲ್ ಈಸ್ ಎ ನೆಗೆಟಿವ್ ವರ್ಡ್. ನಿಜವಾಗ್ಲೂ ಸಪೋರ್ಟ್ ಮಾಡಿದ್ರೆ ಅವರು ಭಾಳ ಚೆನ್ನಾಗಿದ್ದಾರೆ. ನನ್ನ ಪ್ರಕಾರ ಆ ವಯಸ್ಸಿನಲ್ಲಿ ನಾವು ಹೇಗಿದ್ದೀವೋ ಅದಕ್ಕಿಂತ ಚೆನ್ನಾಗಿದ್ದಾರೆ ಅವರು. ಅವ್ರಿಗೆ ಜಗತ್ತು ದೊಡ್ಡದಾಗಿದೆ, ವಿಷಯ ಸಿಗ್ತದೆ ಕೈಗೆ, ನಮಗೆ ಸಿಗ್ತಿರ್ಲಿಲ್ಲ, ಏನೂ ಸಿಗ್ತಿರ್ಲಿಲ್ಲ. ಅದರಿಂದ ಮಕ್ಕಳಲ್ಲಿ ದೋಷ ಇಲ್ಲ, ಅವ್ರು ಹಿಡಿಯೋದ್ರಲ್ಲಿ ನಾವು ಸೋತಿದ್ದೀವಿ. ಯಶಸ್ಸು ಅಂದರೆ ನಿಮ್ಮ ಪ್ರಕಾರ ಹಣವೋ ಅಥವಾ ನೆಮ್ಮದಿಯೋ ಅಥವಾ ಜ್ಞಾನವೋ? ಇದು ಯಾವುದೂ ಅಲ್ಲ. ಯಶಸ್ಸು ಅಂದರೆ ಹಣ ಅಲ್ಲ, ಅಧಿಕಾರ ಅಲ್ಲ, ದೇಹ ಬಲ ಅಲ್ಲ, ಕೊನೆಗೆ ಪ್ರಚಾರ, ಪ್ರಖ್ಯಾತಿ, ಖ್ಯಾತಿ ಅಂತಿದೆಯಲ್ಲ, ಅದು ಅಲ್ಲ. ಖ್ಯಾತಿ ಕಳೆದು ಹೋಗ್ಬಿಡುತ್ತೆ. ನನ್ನ ಪ್ರಕಾರ ಯಶಸ್ಸು ಅಂದರೆ ನೀವು ಜೀವನಕ್ಕೆ ಏನು ಕೊಟ್ಟು ಹೋಗ್ತೀರಿ ಅನ್ನೋದ್ರ ಮೇಲೆ. ಜಾಯ್ ಆಫ್ ಗಿವಿಂಗ್. ನೀವು ಎಷ್ಟನ್ನು ಪ್ರಪಂಚಕ್ಕೆ ಕೊಡ್ತೀರಿ ಅಷ್ಟು ಯಶಸ್ಸಾಗುತ್ತೆ. ಸಾಕ್ರೆಟಿಸ್ ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹು ಕ್ರೈ ವೆನ್ ಯು ಡೈ. ನೀವು ಸತ್ತಾಗ ಎಷ್ಟು ಜನ ಅಳ್ತಾರೆ ಅದ್ರ ಮೇಲೆ ನಿಮ್ಮ ಯಶಸ್ಸು ಗೊತ್ತಾಗುತ್ತೆ. ಓದಾಬಿಟ್ರೆ ಒಳ್ಳೇದಾಯಿತು ಅಂದರೆ ಯಶಸ್ಸು ಅಲ್ಲ, ಅದು ಫೇಲ್ ಆಯ್ತು ಲೈಫ್. 1000 ಜನ ಕಣ್ಣೀರು ಹಾಕಬೇಕು ಅಂದಾಗ ಸಾರ್ಥಕ ಜೀವನ ಅಂತ ಅನಿಸ್ಬೇಕು. ಇನ್ನೊಂದು ನನಗೊಂದು ಅರ್ಥ ಆಗಬೇಕಾದದ್ದು, ನಾ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇನ್ನೊಬ್ಬರ ಹಾಗೆ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಯಾರಂಗೋ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದರೆ, ಯಾರಂಗ ಹಾಡೋಕ್ಕೆ ಹೋದರೆ ನಾನು ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಿಮ್ಮ ಕೈಯನ್ನು ನೋಡ್ಕೊಳ್ಳಿ, ಕೈ ಬೆರಳಿನ ತುದಿ ಕೆಲವು ಗೆರೆಗಳಿದ್ದಾವೆ, ನಾವು ಫಿಂಗರ್ ಪ್ರಿಂಟ್ಸ್ ಅಂತ ಕರಿತೀವಿ. ಆಶ್ಚರ್ಯ ಅನಿಸಲ್ವಾ? ನನ್ನ ಕೈ ಮೇಲೆ ಇರುವಂಥ ಗೆರೆ ಪ್ರಪಂಚದ ಇನ್ನು 800 ಕೋಟಿ ಜನಕ್ಕೆ ಮ್ಯಾಚ್ ಆಗೋಲ್ಲ, ಹೊಂದಲ್ಲ. ಅಷ್ಟು ಯುನೀಕ್ ಆಗಿದೆ. ನೋಡಿದ್ರೆ ಒಂದೇ ಥರ ಅನ್ನಿಸ್ತಾವೆ ನೋಡಿದ್ರೆ ಅವು. ಅದ್ರಂಗಿಲ್ಲ. ಅದಕ್ಕೆ ಬ್ಯಾಂಕ್ನವ್ರು ನಿಮ್ಮ ಸಿಗ್ನೇಚರ್ಗಿಂತ ಹೆಬ್ಬಟ್ಟು ನಂಬ್ತಾರೆ ಅವರು. ಅಷ್ಟು ಒರಿಜಿನಲ್ ಆಗಿದ್ದೀವಿ. ಅದು ನಾವೇನು ಮಾಡ್ತೀವಿ ಗೊತ್ತಾ? ಇನ್ನೊಬ್ರಂಗೆ ಅವ್ರಂಗೆ ನಡಿಬೇಕು, ಅವ್ರಂಗೆ ಹಾಡಬೇಕು, ಇವ್ರಂಗೆ ಬಟ್ಟೆ ಹಾಕೋಬೇಕು, ಇವ್ರಂಗೆ ಓದಬೇಕು ಅಂತ ಹೋಗ್ತೀನಿ. ಮತ್ತೊಬ್ಬರಂಗೆ ಹಾಕೋಕ್ಕೆ ಹೋದಾಗ ನಮ್ಮ ಒರಿಜಿನಾಲಿಟಿ ಸತ್ತೋಗುತ್ತೆ. ಯು ಕ್ಯಾನಾಟ್ ಬಿ ಸಕ್ಸಸ್ಫುಲ್. ಅಂದರೆ ಕಾಪಿ ಮಾಡೋದು ಬೇಡ ಅಂತ. ಖಂಡಿತ ಬೇಡ. ಅನುಕರಣೆ ಬೇಡ, ಅನುಸರಣೆ ಇರಬೇಕು. ಅನುಸರಣೆ ಇರ್ಬೋದು. ಅವ್ರ ಜೀವನ ನೋಡಿ ಅವ್ರು ಹೇಗೆ ಬೆಳೆದ್ರು ಅಂತ ತಿಳ್ಕೊಂಡು ನಮ್ಮ ಜೀವನಕ್ಕೆ ಹಚ್ಕೋಬೋದು. ಅನುಕರಣೆ ಮಾಡೋದು ತಪ್ಪು. ನಾನು ವಿವೇಕಾನಂದ ಹಿಂಗೆ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಂಡ್ರೆ ನನ್ನ ಮುಂದೆ ಒಂದು 20 ರೂಪಾಯಿ ಬೀಳ್ತದೆ ಅಷ್ಟೇ. ನಾನು ವಿವೇಕಾನಂದ ಆಗೋಕ್ಕೆ ಸಾಧ್ಯ ಇಲ್ಲ. ಅನುಕರಣೆ ಬೇಡ, ಅನುಸರಣೆ ಮಾಡ್ಕೋಬೋದು. ಬೆಳಗಾವಿ ಜಿಲ್ಲೆ ಮತ್ತು ನಿಮಗೆ ಬಹಳ ಅವಿನಾಭಾವ ಸಂಬಂಧ. ಯೋಗ್ಯತೆ ಬಹಳ ಹತ್ರ ಇದೆ. ನಾನು ಶಾಲೆ ಕಲಿಯೋಕೆ ಶುರು ಮಾಡಿದ್ದೆ ಹುಕ್ಕೇರಿಯಲ್ಲಿ. ನಂಬರ್ 1 ಶಾಲೆನೋ ಹೆಸರು ಇದೆ ಅದಕ್ಕೆ. ಅಲ್ಲಿ ಓದಿದ್ದು ನಾನು. ಗಂಡು ಮಕ್ಕಳ ಶಾಲೆ ನಂಬರ್ 1. ಗಂಡು ಮಕ್ಕಳ ಶಾಲೆ ನಂಬರ್ 1. ಬಹಳ ಚಂದ ನೆನಪು, ನಾನು ಹುಕ್ಕೇರಿ ನೆನಪಿದಾವೆ ಇನ್ನು. ಆಮೇಲೆ ಬೆಳಗಾವಿ ಒಂದು ವಿಚಿತ್ರ ಅನುಭವ ನನಗಂದರೆ, ನಾನು ಬೆಳಗಾವಿಯಲ್ಲಿ ಸ್ವಂತ ಮನೆ ಇಲ್ಲ, ಏನೂ ಇಲ್ಲ ನನಗೆ. ನಮ್ಮಪ್ಪ ಇಲ್ಲಿ ನೌಕರಿ ಮಾಡ್ತಾಯಿದ್ರು. ಹಿಂದ್ವಾಡಿ ಗೋವಾ ವೇಸ್ ಅಂತ ನೆನಪು ಐತೆ ನನಗೆ. 217 ಹಿಂದ್ವಾಡಿ ಗೋವಾ ವೇಸ್ ಅಂತ ಅಟ್ಟದ ಮೇಲೆ ಮನೆ. ಯಾಕೆ ನೆನಪಿದೆ ಅಂದರೆ, ನನ್ನ 2 ಪ್ರಮುಖ ಘಟನೆ ಆದದ್ದು ಇಲ್ಲೇನೆ. ನಾನು ಪರ್ಮನೆಂಟ್ ಮನೆ ಅಂತ ಇರಲಿಲ್ಲ, ಬಾಡಿಗೆ ಮನೇಲಿ ಇದ್ವಿ ಯಾವಾಗಲೂ ನಾವು. ನನ್ನ ರೆಕಾರ್ಡಲ್ಲಿ, ನನ್ನ PhD ಯಲ್ಲಿ ಗುರುರಾಜ್ ಕರ್ಜಗಿ ಫ್ರಮ್ ಬೆಳಗಾಂ ಅಂತ ಇದೆ. ನಾನು ಮದುವೆ ಆದದ್ದು ಇಲ್ಲೇನೆ. ಅವೆರಡೂ ಇಲ್ಲೇ ಬೆಳಗಾಮಲ್ಲೇ ಆದದ್ದು. ಅದನ್ನು ಬೆಳಗಾಂ ತುಂಬ ಹತ್ತಿರ ನನಗೆ. ವಿಶೇಷವಾಗಿ ಅಮ್ಮರನ್ನು ವರಿಸಿದ್ದು ಹೇಗೆ? ಯಾವ ಥರ ಅದೊಂದು ವಿಶೇಷವಾದಂಥ ಘಟನೆ ಇತ್ತು? ಯಾಕಂತಂದರೆ ಬೆಳಗಾವಿ ಅಂದ ತಕ್ಷಣ ಮಾವನೂರು ಅಥವಾ ಇಲ್ಲೇ ಅಮ್ಮವರು ಅಂತ ಮದುವೆ ಆಗಿದ್ರಿ, ಯಾವ ಥರ ಅದೊಂದು? ಇಲ್ಲ, ನನಗೆ ನನ್ನ ಸೋದರ ಮಾವನ ಮಗಳೇ ಬಿಳಿಗಿಯಲ್ಲಿ ಹುಟ್ಟಿದ್ದು. ಓಕೆ, ನಾನು ಬಿಳಿಗಿಯಲ್ಲೇ ಹುಟ್ಟಿದ್ದು. ತೀರ್ಮಾನ ಮಾಡಿದ್ರು ಮದುವೆ ಆಗಬೇಕು ಅಂತ. ಮದುವೆ ಎಲ್ಲಿ ಮಾಡಬೇಕು? ಬಿಳಿಗಿಯಲ್ಲಿ ಸಣ್ಣ ಊರು ಮಾಡೋಕ್ಕಾಗಲ್ಲ, ಬೆಳಗಾಮಲ್ಲಿ ಮಾಡೋಣ ಅಂತ. ಅಂದರೆ ಹೆಣ್ಣಿನ ಮನೆಯಲ್ಲಿ ಮದುವೆ ಅಲ್ಲ, ಗಂಡಿನ ಮನೆಯಲ್ಲಿ ಮದುವೆ ಅಂತ.
ಮನೆ ಅಂತೇನಿರಲಿಲ್ಲ ನಮ್ಮ ಬಾಡಿಗೆ ಮನೆ. ಅವಾಗ ಒಂದು ಚೌಲ್ಟ್ರಿ ಹಿಡ್ಕೊಂಡು ಇಲ್ಲೇ ಮದುವೆ ಮಾಡೋದಾಯ್ತು. ಆವಾಗ ಗಂಡು ಬೀಗರು ಹೋಗಲಿಲ್ಲ ಮದುವೆಗೆ, ಹೆಣ್ಣು ಬೀಗರೆಲ್ಲ ಮದುವೆಗೆ ಬಂದಿದ್ರು ಇಲ್ಲಿ. ಅವ್ರ ಜವಾಬ್ದಾರಿ ವಿಶೇಷವಾಗಿತ್ತು. ನಾವೇ ನೋಡ್ಕೊಳ್ಳಂಗಾಯ್ತು ಮದುವೆ ಎಲ್ಲ. ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಯಾವ ತರ ಅದನ್ನ ಅಭಿವೃದ್ಧಿ? ಈಗ ನೋಡಿ ನನಗೆ ಎಷ್ಟು ಕಾಡತ್ತೆ ಅಂದರೆ, ಎಲ್ಲೇ ಕಡೆ ಹೋಗಿ ನೀವು ಲೇಬರ್ ಸಿಕ್ಕಲ್ಲ, ಕೆಲಸಗಾರ ಸಿಕ್ಕಲ್ಲ, ಕಾರ್ಪೆಂಟರ್ ಸಿಕ್ಕಲ್ಲ, ಆಫೀಸಲ್ಲಿ ಕೆಲಸ ಮಾಡೋರು ಸಿಗಲ್ಲ ಅಂತೀವಿ. ಇನ್ನೊಂದು ಕಡೆ ನಿರುದ್ಯೋಗ ಇದೆ ಅಂತ ಹೇಳ್ತೀವಿ. ಒಂದು ಕಡೆ ನಿರುದ್ಯೋಗಿಗಳನ್ನು ಕೂತಿದ್ದಾರೆ, ಆ ಕಡೆ ಕೆಲಸ ಯಾರೂ ಸಿಗ್ತಾ ಇಲ್ಲ ಅಂತೀವಿ. ಕಾರಣ ಇಷ್ಟೇ, ಜನ ಇದ್ದಾರೆ, ಕೌಶಲ್ಯ ಇದ್ದು ಅಂತ ಜನ ಇಲ್ಲ. ಅದು ಕೊಟ್ಟರೆ ನಿರುದ್ಯೋಗಿತನ ಕಮ್ಮಿ ಆಗುತ್ತೆ, ಕೆಲಸಕ್ಕೂ ಪ್ರಯೋಜನ ಆಗುತ್ತೆ. ಈಗ ಮನೆಯಲ್ಲಿ ಒಂದು ನಿಮಗೆ ಸಣ್ಣದೊಂದು ಪೈಪ್ ಹಾಕ್ಬೇಕಂದ್ರೆ ಸಿಗಲ್ಲ ಪ್ಲಂಬರು, ಖಾಲಿ ಕಟ್ಟೆ ಮೇಲೆ ಕೂತು ಹಾಳು ಮಾಡ್ಕೊಳ್ತಾ ಇರ್ತಾರೆ ಟೈಮು. ಅದಕ್ಕೆ ಕೌಶಲ್ಯಾಭಿವೃದ್ಧಿ ಇವತ್ತು ನಮ್ಮ ದೇಶ ಮುಂದೆ ಹೋಗ್ಬೇಕಾದ್ರೆ ಅದು ಭಾಳ ಮುಖ್ಯವಾಗಬೇಕಾದದ್ದು. ಇಂದಿನ ಯುವಜನತೆಗೆ ಸೋಷಿಯಲ್ ಮೀಡಿಯಾದ ಮೇಲೆ ಭಾಳಷ್ಟು ಇದರ ಅದ್ರ ಬಗ್ಗೆ ತಾವೇ ಹೇಳ್ತೀವಿ. ಇದು ಸ್ವೀಟ್ ಇದ್ದ ಹಾಗೆ, ಒಂಚೂರು ತಿಂದರೆ ಚೆನ್ನಾಗಿರುತ್ತೆ. ರುಚಿಯಾಗಿದೆ ಅಂತ ಗುಲಾಬ್ ಜಾಮೂನ್ 100 ತಿಂದರೆ ಏನಾಗುತ್ತೆ? ಮಕ್ಕಳಿಗೆ ಹೇಳೋದು ಅದೇ ನಾವು, ಸೋಷಿಯಲ್ ಮೀಡಿಯಾನ ಅದೇ ಜೀವನ ಆಗಬಾರ್ದು ನಿಮ್ಮದು. ಯಾವಾಗಾದರೂ ಒಂದು 2 ನಿಮಿಷ ನೋಡಿದ್ರೆ ಅಡ್ಡಿ ಇಲ್ಲ, ಅದಕ್ಕೆ ಬೆನ್ನು ಹತ್ತಿ ಸಮಯ ಹಾಳು ಮಾಡ್ಕೋಬೇಡಿ. ನಿಮ್ಮ ಜೀವನದ ಟ್ರೈನ್ ನಿಂತಿದೆ, ಅಲ್ಲಿ ರೆಡಿ ಆಗಿದೆ, ಜೀವನಕ್ಕೆ ನೀವು ಕರ್ಕೊಂಡು ಹೋಗುವಂಥ ಟ್ರೈನು. ನೀವು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೋತಾರೆ, ಟ್ರೈನ್ ತಪ್ಪು ಹೋಗುತ್ತೆ. ಒಂದು ಚೂರು ಟೈಮ್ ವೇಸ್ಟ್ ಮಾಡಲಾರ್ದೆ ಸೋಷಿಯಲ್ ಮೀಡಿಯಾ ಯಾವಾಗಾರು 5 ನಿಮಿಷ ನೋಡಿ ಅದಕ್ಕೆ ಅಂಟ್ಕೊಂಡು ಕೊಡೋದು, ಅದನ್ನೇ ನೋಡ್ತಾ ಇರೋದು, ಅದಕ್ಕೊಂದು ಟ್ವೀಟ್ ಮಾಡೋದು, ಅದಕ್ಕೊಂದು ಲೈಕ್ಸ್ ಹಾಕೋದು, ಡಿಸ್ಲೈಕ್ ಹಾಕೋದು ಏನು ಬೇಕಿಲ್ಲ, ನಾಟ್ ನೆಸರಿ. ಅದೇ ನಾನು ಸ್ವೀಟ್ ಇದ್ದ ಹಾಗೆ ಸ್ವಲ್ಪ ತಿನ್ನಬೇಕು, ಜಾಸ್ತಿ ಡಯಾಬಿಟಿಸ್ ಆಗುತ್ತೆ. AI ಅನ್ನೋದು ಭಾಳಷ್ಟು ಸದ್ದೆ ಮಾಡ್ತಾ ಇರುವಂಥದ್ದು. ಇವತ್ತಿನ ಯುವ ಜನತೆಗೆ AI ಯಾವ ಕೃತಕ ಬುದ್ಧಿಮತ್ತದ ಬಗ್ಗೆ ತಾವೇನು ಹೇಳ್ಬೇಕು? ತಾವು ನಿನ್ನೆ ಒಂದು ಬೆಂಗಳೂರು ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ರೆ AI ಹೆಂಗಿರ್ಬೇಕು, ನಾವು ಹೆಂಗಿರ್ಬೇಕು. ಹೌದು, ನೀವು ಹೇಳಿದ್ರೆ ಆಗಲೇ ಕೃತಕ ಬುದ್ಧಿಮತ್ತೆ ಅಂತಾರೆ. ಒಂದು ಮೈಸೂರು ಮಲ್ಲಿಗೆ, ಒಳ್ಳೆ ಮಲ್ಲಿಗೆ ಹೂವಿನ ಹಾರ ತೊಗೊಂಬನ್ನಿ, ಮನೇಲಿ ತೂಗು ಹಾಕಿ, ಇಡೀ ರೂಮ್ ಘಮ ಘಮ ಅಂತ ಇರುತ್ತೆ ಅಲ್ವಾ. ಒಂದು ಪ್ಲಾಸ್ಟಿಕ್ ಹಾರ ಹಾಕಿ, ಏನು ಘಮ ಇಲ್ಲ. ಅದು ಆರ್ಟಿಫಿಷಿಯಲ್ ಫ್ಲವರ್, ಇದು ರಿಯಲ್ ಫ್ಲವರ್. AI ನಮಗೆ ಥ್ರೆಟ್ ಇಲ್ಲ, ಅನುಕೂಲ ಇದೆ. ಅದೊಂದು ಸೇವಕ, ಅದು ಸೇವಕರಂತೆ ಬಳಸಿದರೆ ಒಳ್ಳೆಯದು, ಅದನ್ನು ಬಾಸ್ ಮಾಡ್ಕೋಬಾರ್ದು. ಮತ್ತು ಇನ್ನೊಂದು ಹೇಳ್ತೀನಿ, ಯಾರು ಅದೇ ಕೆಲಸ ತಿರ್ಗಾ ರಿಪೀಟೆಡ್ ಕೆಲಸ ಮಾಡ್ತಾರೋ ಅವ್ರಿಗೆ AI ಅಡ್ಡಿ ಇಲ್ಲ. ಒರಿಜಿನಲ್ ಕ್ರಿಯೇಟಿವ್ ಥಿಂಕರ್ಸಿಗೆ AI ಪ್ರಯೋಜನ ಇಲ್ಲ. ಇವತ್ತಿನ ಯುವ ಜನತೆಗೆ ತಾವು ಏನು ಸಂದೇಶ ಹೇಳ್ಬೇಕು? ಭಾಳಷ್ಟು ನಮಗೆ ಟೈಮ್ ಸಾಕಾಗ್ತಾ ಇಲ್ಲ, ನನಗೆ ಅದು ಕಡಿಮೆ ಇದೆ, ಇದು ಕಡಿಮೆ ಇದೆ, ಬರೀ ಏನಂತಾರೆ ಗೋಳುಗಳನ್ನೇ ಹೇಳ್ತಾ ಇರ್ತಾರೆ ಅಂಥವ್ರಿಗೆ. ನಾನು IIM ಕಲ್ಕತ್ತಾದಲ್ಲಿ ಪಾಠ ಮಾಡುವಾಗ ಹೇಳಿದ್ದೆ ಇದನ್ನು. ಒಬ್ಬ ಹುಡುಗ ಬಂದ ನನ್ನ ಕಡೆಗೆ, ಸರ್ ನಮ್ಗೆ ಅವಕಾಶಗಳೇ ಸಿಕ್ಕಲ್ಲ ಸರ್, ದೊಡ್ಡವ್ರು ತೊಗೊಂಡ್ಬಿಡ್ತಾರೆ ಅವಕಾಶ ಎಲ್ಲ ಅಂತ. ಸುಮ್ಮನಿರು ಅಂತ ಹೇಳಿದೆ. ಅವಕಾಶಗಳನ್ನ ಯಾರೂ ತಟ್ಟೆಯಲ್ಲಿ ಇಟ್ಕೊಡಲ್ಲ, ನೀ ಕಷ್ಟಪಟ್ಟರೆ ಸಿಗ್ತದೆ, ಸಿಗೋಲ್ಲ. ನಾನು ಕೇಳಿದೆ, ಮನಮೋಹನ್ ಸಿಂಗ್ ಅವ್ರಿಗೆ ಯಾರು ಕೊಟ್ಟರು? ಪಂಜಾಬ್ದ ಹಳ್ಳಿಯಲ್ಲಿ ಹುಟ್ಟಿದಂಥ ಹುಡುಗ ಪ್ರಧಾನಮಂತ್ರಿ ಆಗಲಿಲ್ವಾ? KR ನಾರಾಯಣನ್ಗೆ ಯಾರು ಕೊಟ್ಟರು ಅವಕಾಶ? ಅತ್ಯಂತ ಬಡತನದಲ್ಲಿ ದಲಿತ ವರ್ಗದಲ್ಲಿ ಬಂದಂಥ ಹುಡುಗ ಅಂಥ ಕಷ್ಟಪಟ್ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಲಿಲ್ವಾ? ಪ್ಲ್ಯಾಟ್ಫಾರ್ಮಲ್ಲಿ ಚಹಾ ಮಾರುವಂಥ ಹುಡುಗ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗೋದಾದರೆ ಯಾರು ಕೊಟ್ಟರು ಅವಕಾಶ? ಅದು ಹುಡುಗರು ಹೇಳೋದು, ದಯವಿಟ್ಟು ಸಮಯ ವ್ಯರ್ಥ ಮಾಡ್ಕೋಬೇಡಿ. ಈ ಕಳ್ಕೊಂಡಂಥ 1 ತಾಸು ಸಮಯ ನಿಮಗೆ ಮತ್ತೊಮ್ಮೆ ಸಿಗೋಲ್ಲ, ಜನ್ಮದಲ್ಲಿ ಹೋಯ್ತದು. ಅದನ್ನು ಸದುಪಯೋಗ ಮಾಡಿಕೊಂಡು ನನ್ನ ಜೀವನ ಹೇಗೆ ಚೆನ್ನಾಗಿ ಮಾಡ್ಕೋಬೇಕು ಅಂತ ನೋಡಬೇಕು. ಅದರಿಂದ ಸತತವಾಗಿ ಪರಿಶ್ರಮ ಪಡಿ. ನಿಮ್ಮ ಜೀವನ, ಒಂದು ಮಾತು ಕೇಳ್ತಿರ್ತೀನಿ ತಮಾಷೆ ನಾನು, ಹೂಸ್ ಲೈಫ್ ಈಸ್ ದಿಸ್? ಯಾರ ಜೀವನ ಇದು? ಸ್ವಂತದ್ದು ಬಾಡಿಗೆದು? ಸ್ವಂತದ ಮನೆ ಆದರೆ ಏನು ಮಾಡ್ತೀವಿ ನಾವು? ಚೆಂದ ಬಣ್ಣ ಹಚ್ತೀವಿ, ಒಳ್ಳೆ ಫರ್ನಿಚರ್ ಹಾಕ್ತೀನಿ, ಕಸ ತೆಗೆದು ಹೊರಗೆ ಹಾಕ್ತೀನಿ. ಮನೆಗೆ ಎಷ್ಟು ಮಾಡೋರು ಜೀವನಕ್ಕೆ ಮಾಡ್ಕೋಬೇಕಲ್ವ? ಇನ್ನು ಕಸ ಹೊರಗೆ ಹಾಕಬೇಕು, ಮನುಷ್ಯನ ಕಸ ಹೊರಗೆ ಹಾಕಬೇಕು, ಶುದ್ಧವಾಗಿ ಇಟ್ಕೋಬೇಕು ಮನುಷ್ಯನ. ಆಟೋಮೆಟಿಕ್ಲಿ ಜೀವನ ಚೆನ್ನಾಗಿ ಆಗುತ್ತಲ್ಲ. ನನ್ನ ಜೀವನ ಚೆನ್ನಾಗಿ ಆಗಬೇಕಾದ್ರೆ ಒಳ್ಳೆಯದನ್ನೇ ತೊಗೊಂಬರ್ಬೇಕು ನಾನು. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳೋದಾದರೆ ಯಾವ ಥರ? ಖಂಡಿತ ಇದೆ. ನಮ್ಮಲ್ಲಿ ಏನಾಗಿದೆ, ಬಹಳಷ್ಟು ಜನ IT ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಒತ್ತಡ ಜಾಸ್ತಿ ಅಂತ ಹೇಳ್ತಾರೆ. ಎಲ್ಲ ಕೆಲಸದಲ್ಲಿ ಒತ್ತಡ ಜಾಸ್ತಿ ಅಂತಾರೆ. ಮನೆ ಮತ್ತು ಕೆಲಸ ಎರಡನ್ನೂ ಸಮಾಂತರವಾಗಿ ನಿಭಾಯಿಸೋಕೆ ಕಷ್ಟ ಆಗ್ತಾ ಇದೆ. ಯಾಕೆ ಗೊತ್ತಾ? ನನ್ನ ಪ್ರೊಪ್ರೈಟಿ ಗೊತ್ತಿಲ್ಲ, ಪ್ರಯಾರಿಟಿ ಗೊತ್ತಿಲ್ಲ, ಯಾವ್ದು ಮಾಡಬೇಕು ಅಂತ. ಕೆಲವರು ಬರೀ ಕೆಲಸದ ಹಿಂದೆ ಹೋಗಿ ಮನೆ ಬಿಟ್ಟುಬಿಡ್ತಾರೆ, ಕೆಲವು ಬರೀ ಮನೆ ಅಂದ್ಕೊಂಡು ಕೆಲಸ ಕಮ್ಮಿ ಮಾಡ್ಕೋತಾರೆ. ಎರಡೂ ಸರಿಯಲ್ಲ. ಮತ್ತು ಇನ್ನೊಂದು, ಟೈಮ್ ಸಾಲಲ್ಲ ಅನ್ನೋದೊಂದು ನೆಪ. ಅದು ನನ್ನ ಪ್ರಕಾರ ಇಂಗ್ಲೀಷಲ್ಲೊಂದು ಮಾತಿದೆ, ಬಿಸಿ ಮ್ಯಾನ್ ಈಸ್ ಒನ್ ಹೂ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ. ನನಗೊಬ್ಬರು ಕೇಳಿದ್ರು, ಡಾಕ್ಟರ್ ಭಾಳ ಚಂದ ಬುದ್ಧಿ ಕಲಿಸಿದ್ರು. ಟೈಮೇ ಸಾಲ್ತಾ ಇಲ್ಲ, ನನಗೆ ಪ್ರೆಷರ್ ಆಗ್ತದೆ ಅಂದೆ. ಅವ್ರು ಕೇಳಿದ್ರು, ಪ್ರಧಾನಮಂತ್ರಿಗೆ ಎಷ್ಟು ಟೈಮ್ ಇದೆ ದಿವಸಕ್ಕೆ ಅಂತ ಕೇಳಿದ್ರು. 24. ನಿನಗೆ ಎಷ್ಟಿದೆ? 24 ತಾಸು. ಮತ್ತು 24 ತಾಸು ದೇಶ ನಿಭಾಯಿಸ್ಬೇಕಾದ್ರೆ ನೀನು ಕೆಲಸ ಮಾಡೋಕ್ಕಾಗಲ್ವ ನಿನಗೆ? ಯು ಡೋಂಟ್ ಹೌ ಟು ಪ್ಲ್ಯಾನ್. ಮಕ್ಕಳಿಗೆ ಹೇಳಬೇಕಾದದ್ದು, ಪ್ಲ್ಯಾನ್ ಯುವರ್ ವರ್ಕ್. ಬೆಳಗ್ಗೆ ಎದ್ದ ತಕ್ಷಣ ಡೈರಿಯಲ್ಲಿ ಬರೀರಿ, ಏನು ಮಾಡ್ಬೇಕು, ಏನು ಮಾಡ್ತೀನಿ. ಸಾಯಂಕಾಲ ಚೆಕ್ ಮಾಡಿದ್ದೀರಾ ಅಂತ. ಆಟೋಮ್ಯಾಟಿಕ್ಲಿ 50% ಆಫ್ ದ ಟೈಮ್ ಸೇವ್ ಆಗುತ್ತೆ. ಸಾವಿರಾರು ಫಾಲೋವರ್ಸ್ ಇದ್ರೂ ಕೂಡ ಡಿಜಿಟಲ್ ಮೀಡಿಯಾದಲ್ಲಿ ಒಂಟಿತನ ಕಾಡ್ತಾ ಇರುತ್ತೆ. ಅದು ಒಂದು ಭಾಳ ದೊಡ್ಡ ಪ್ರಶ್ನೆ ಕೇಳಿದ್ರಿ. ಇದನ್ನು ಭಾಳ ಮುಖ್ಯವಾದ ಪ್ರಶ್ನೆ ಇವತ್ತು.
ಈ ನಮ್ಮಲ್ಲಿ ಹದಿವಯಸ್ಸಿನ ಮಕ್ಕಳಿದ್ದಾರಲ್ಲ, ಹೊರಗಡೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಮನಸ್ಸಿಲ್ಲ ಅವ್ರಿಗೀಗ. ಒಂದು ಟ್ಯಾಬು, ಮೊಬೈಲು, ಟಿ ವಿ ಕೊಟ್ಬಿಟ್ರೆ ಮನೇಲಿ ಮದುವೆಗೆ ಹೋಗಿ ನಾವು ಬರೋಲ್ಲ ಅಂತಾರೆ. ಅವ್ರು ಬಾಗಿಲು ಹಾಕಿ ಕೂತಿರ್ತಾರೆ. ಅವ್ರಿಗೆ ಯಾರು ಗೆಸ್ಟ್ ಬಂದರೂ ಬರೋಲ್ಲ ಮಾತಾಡೋಕೆ ಅವರು. ಇದೊಂದು ದೊಡ್ಡ ಸಂಶೋಧನೆ ಆಗಿದೆ ಇದ್ರ ಬಗ್ಗೆ. ಈ ಮಕ್ಕಳು ನಿರ್ಜೀವ ವಸ್ತುಗಳ ಜೊತೆಗೆ ಸಂಬಂಧ ಪಡ್ಕೊತಿದ್ದಾರೆ. ನಾವು ನಿರ್ಜೀವ ವಸ್ತು ಜಾಸ್ತಿ ಸಂಬಂಧ ಪಡ್ಕೊಂಡಂಗೆ ಜೀವಂತ ವ್ಯಕ್ತಿಗಳ ಸಂಬಂಧ ಕಮ್ಮಿ ಆಗ್ತಾ ಹೋಗುತ್ತೆ. ಭಾಳ ದುರ್ದೈವ ಇದು. ಮೊದಲು ನಾನು ಹೇಳ್ತಿದ್ದೆ, ತಮಾಷೆ ಮಾಡಿ ಹೇಳ್ತಿದ್ದೆ, ಸಿನಿಮಾ 1 ವರ್ಷ ನಡೆಯೋದು, 2 ವರ್ಷ ನಡಿಬೇಕು. ಬಂಗಾರದ ಮನುಷ್ಯ 3 ವರ್ಷ ನಡೀತು, ಅನೌನ್ಸ್ ಮಾಡ್ತಿದ್ರು. ಸತತ 3ನೇ ವರ್ಷ ಅಂತ. ಈಗ ಹಂಗಿಲ್ಲ. ಸಂಭ್ರಮದ 3 ದಿವಸ, ಇದು 1 ವಾರ ಅದ್ಭುತ ಸಿನಿಮಾ ಆಯಿತು ಅಂತ. ಈಗ ಜೀವನಕ್ಕೂ ಹಾಗೆ ಆಗ್ತಾ ಇದೆ. ಮೊದಲು 50 ವರ್ಷ ನಾವು ಗಂಡ ಹೆಂಡತಿ ಬದುಕಿದ್ವಿ ಅನ್ನೋದು 1 ವರ್ಷ ಆಯ್ತು ಮದುವೆ ಆಗಿ ಈಗ ಅನ್ನೋಂಗಾಗಿದೆ. ಯಾಕೆ? ನಾವು ವಸ್ತುಗಳ ಜೊತೆಗೆ ನಿರ್ಜೀವ ವಸ್ತುಗಳ ಸಂಬಂಧ ಕಟ್ಕೊಂಡು ಜೀವಂತ ವಸ್ತುಗಳ ಬಗ್ಗೆ ಕಟ್ಕೊಳ್ಳೋಕೆ ಆಗ್ತಾ ಇಲ್ಲ ನನಗೆ. ದೊಡ್ಡ ಫೇಲ್ಯೂರ್ ಅದು. ಸಮಾಜ ವ್ಯವಸ್ಥೆಗೆ ತೊಂದರೆ ಆಗುತ್ತೆ, ಇದರಿಂದ ಸಂಸಾರಕ್ಕೆ ತೊಂದರೆ ಆಗುತ್ತೆ. ಈ ಬ್ಲೂ ಸ್ಕ್ರೀನ್ ಅನ್ನೋದನ್ನು ಭಾಳಷ್ಟು ಯುವಕರ, ಹದಿಹರದ ಯುವಕರ ಅಂದರೆ ಏನು ಗೆಜೆಟ್ ಇರ್ಬೋದು, ಇವೆಲ್ಲ ಮೊಬೈಲ್ ಎಲ್ಲರೂ ಕೂಡ ಅವರ ಟೈಮನ್ನು ಭಾಳಷ್ಟು ಕನ್ಸ್ಯೂಮ್ ಮಾಡದೇ ಇರುವಂಥ, ಅದನ್ನು ಬಿಡಿಸಿ ಹೊರಗಡೆ ಬರಬೇಕು. ಯಾವ ಆ್ಯಕ್ಟಿವಿಟೀಸನ್ನು ಮಾಡಬೇಕು? ಇಲ್ಲ, ಸಾಕಷ್ಟು ಆ್ಯಕ್ಟಿವಿಟಿ ಇದೆ. ಹುಡುಗರು ಹೇಳೋದು ನಾನು, ದಯವಿಟ್ಟು ಹೊರಗಡೆ ಹೋಗಿ, ಮನೆ ಬಿಟ್ಟು ನಿಸರ್ಗ ನೋಡಿ. ನಿಸರ್ಗದಿಂದ ಕಲಿಯೋದು ತುಂಬ ಇದೆ. ನಾವು ಅಡವಿಗೆ ಹೋಗಿ, ಕಾಡಲ್ಲಿ ಹೋಗಿ ತಿರುಗಾಡ್ಕೊಂಬನ್ನಿ ಸ್ವಲ್ಪ, ಏನೂ ತೊಂದರೆ ಇಲ್ಲ. ನಾನು ಇದು ನೋಡಿದ್ದೀನಿ ಬೇರೆ ದೇಶದಲ್ಲಿ. ಪ್ಯಾರಿಸಲ್ಲಿ ಒಂದು ಸಲ ನೋಡಿದೆ, 15-20 ಜನ ಹುಡುಗರು ಹುಡುಗಿಯರು, ಅಲ್ಲಿ 20-40 ಹುಡುಗರು ಬರ್ಮುಡ ಹಾಕ್ಕೊಂಡು, ಟಿ ಶರ್ಟ್ ಹಾಕ್ಕೊಂಡು, ಹೆಗಲಿ ಬ್ಯಾಗ್ ಹೊಂಟ್ಬಿಡೋದು, ಬಸ್ ಸ್ಟ್ಯಾಂಡಿಗೆ ಹೋಗೋದು, ಯಾವುದೋ ಬಸ್ ಹತ್ತೋದು, ಲಾಸ್ಟ್ ಸ್ಟಾಪಿಗೆ ಹೋಗ್ಬಿಡೋದು, ಅಲ್ಲಿ 8 ದಿವಸ ಇದ್ದು ಜಗತ್ತು ನೋಡ್ಕೊಂಡು ಆರ್ಟಿಕಲ್ ಬರ್ಕೊಂಬರೋದು. ಹಿಂಗೆ ಯಾಕೆ ಮಾಡ್ತೀರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಹೌದು, ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ನಾವು ಪ್ಲ್ಯಾನ್ ಬರಿತೀನಿ, ರಿಪೋರ್ಟ್ ಬರಿತೀನಿ. ಅನ್ಪ್ಲ್ಯಾನ್ಡ್ ಏರಿಯಾಕ್ಕೆ ಹೋದಾಗ ಅನ್ಪ್ಲ್ಯಾನ್ಡ್ ಆಗುತ್ತೆ, ಹೊಸದು ಕಂಡ್ಕೋತೀನಿ ನಾನು. ಹಾಗೆ ಹೊಸದನ್ನು ಹುಡ್ಕೊಂಡು ಹೋಗ್ಬೇಕು ನಾವೇ. ಮನೆ ಒಳಗೆ ಕೂತ್ಕೋಬೇಡಿ, ಹೊರಗಡೆ ಹೋಗಿ ನಿಸರ್ಗ ನೋಡಿ, ಚೆನ್ನಾಗಿ ಗೊತ್ತಾಗುತ್ತೆ.